ಬ್ರಾಟ್ ಟು ಯು ಬೈ ವಿಗಾರ್ಡ್. ನಿನ್ನೆ ನೇಹಾ ಅವರ ಮನೆಗೆ ಅಂದರೆ ಹುಬ್ಬಳ್ಳಿ ಕೇಸ್ಗೆ ಸಂಬಂಧಪಟ್ಟಂತೆ JP ನಡ್ಡಾ ಅವರು ಹೋಗ್ತಾರೆ. ಜೊತೆಗೆ ಅಲ್ಲೂ ಕೂಡ ಅವ್ರನ್ನ ಸಮಾಧಾನ ಮಾಡುವಂಥದ್ದು ಆಗ್ತಾ ಇದೆ. ರಾಜಕೀಯ ಹೆಡ್ ಆಫೀಸ್ ಆಗ್ತಾ ಇದೆಯಾ ಅವ್ರ ಮನೆಯಲ್ಲ? ನಾನು ಕೆಲವು ಪೋಸ್ಟಿಂಗ್ಸ್ ನೋಡಿದೆ ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ ಎಲ್ಲ. ನೇಹಾಗಾಗಿ ಓಟ್ ಹಾಕಿ ಅಂತೆಲ್ಲ ಬಂದಿದೆ. ಅಂದರೆ ಅರ್ಥ ಏನು ಅಂದರೆ ಇದನ್ನು ರಾಜಕೀಯವಾಗಿ ಬಳಸ್ತಾ ಇದ್ದಾರೆ ಅಂತ. ನಾನು ಅದಕ್ಕಾಗಿ ನಾವು ಯಾವುದೂ ಹೆಚ್ಚು ಪ್ರತಿಕ್ರಿಯೆಗಳನ್ನು ಮಾಡೋಕ್ಕೆ ಹೋಗಿಲ್ಲ. ಅವರು ನನ್ನ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಎಲ್ಲ ಇಲ್ಲ ಸಲ್ಲದ ಟೀಕೆಗಳನ್ನೆಲ್ಲ ಮಾಡಿದ್ದಾರೆ. ಸಂತೋಷ, ಅವ್ರು ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ. ಆದರೆ ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ. ಕಾನೂನು ನನಗೆ ಮಾತ್ರ ಬೇರೆ ಇರೋದಿಲ್ಲ, ಇನ್ನೊಬ್ಬರಿಗೆ ಮಾತ್ರ ಬೇರೆ ಇರೋದು. ಕಾನೂನಿನ ಪ್ರಕಾರ ಅವ್ರು ಯಾರೇ ಆಗಲಿ, ಹಿಂದೂ ಆಗಲಿ, ಮುಸಲ್ಮಾನ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಅಥವಾ ಯಾವುದೇ ಧರ್ಮ ಜಾತಿಗೆ ಸೇರಿದವರಾಗಲಿ, ಕಾನೂನು ಒಂದೇ ಇರೋದರಿಂದ ನಾವು ಕಾನೂನು ಪ್ರಕಾರ ಖಂಡಿತವಾಗಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ಕಾನೂನನ್ನು ಬಿಟ್ಟು ನಾವೇನು ಮಾಡೋಕ್ಕೆ ಹೋಗೋದಿಲ್ಲ. ಯಾರನ್ನು ರಕ್ಷಣೆ ಮಾಡಿದ್ರು ಅವ್ರು ಹೇಳ್ತಾರಲ್ಲ, ಅವನು ಮುಸಲ್ಮಾನ್ ಆಗಿರೋದ್ರಿಂದ ಅವರಿಗೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಹಾಗೆ ಅಂತ. ಅದರ ಅವಶ್ಯಕತೆ ಏನಿದೆ ನಮಗೆ ಅಂತ. ಅವನು ಒಬ್ಬ ಇಂಡಿವಿಜುವಲ್, ಅವನು ಮರ್ಡರ್ ಮಾಡಿದ್ದಾನೆ. ಅವನು ಮರ್ಡರ್ ಮಾಡಿದ್ದಕ್ಕೆ ಕಾನೂನಿನಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ಅಂತಿದೆ. ಆ ಶಿಕ್ಷೆ ಆಗೋದಕ್ಕೆ ನಾವು ವ್ಯವಸ್ಥೆಯಲ್ಲಿ, ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಏನು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಅವನಿಗೆ 1 ಗಂಟೆ ಒಳಗಡೆ ಹಿಡಿದಿದ್ದಾರೆ. ಅದನ್ನು ನಾವು ಪೊಲೀಸ್ ಇಲಾಖೆಯವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಹಿಡ್ಕೊಂಡು ಬಂದ ಮೇಲೆ ಅವನಿಗೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ಇಲ್ಲಿಯವರೆಗೂ ಮಾಡಿದ್ದಾರೆ, ಮುಂದೆಯೂ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀರಿ. ಈಗ ಅವ್ರು ಯಾರ್ಯಾರೋ ಇದ್ದಾರೆ ಅವ್ರ ಹಿಂದೆ ಅಂತೆಲ್ಲ ಹೇಳಿದ್ದಾರೆ. ಅದನ್ನು ಕೂಡ ಆ ಆ್ಯಂಗಲ್ನಲ್ಲೂ ಕೂಡ ಪರಿಶೀಲನೆ ಮಾಡ್ತಾರೆ. CBIಗೆ ವಹಿಸಬೇಕು ಅಂತೇಳಿ ಇಲ್ಲ, ಇಲ್ಲಿ CBIಗೆ ಹೋಗುವಂಥ ಸಂದರ್ಭ ಬಂದರೆ CBIಗೆ ಬೇಕಾದಷ್ಟು ಕೇಸ್ಗಳು ಕೊಟ್ಟಿದ್ದೀವಿ. ಏನು ಕರ್ನಾಟಕದಲ್ಲಿ CBI ಏನು ಇದೊಂದು ಹೊಸದಾಗಿ CBI ಏನು ಭಾಳ ದೊಡ್ಡ ಇದರಲ್ಲಿ ಇರೋದಿಲ್ಲ. ಅವರು ಕೂಡ ಇನ್ವೆಸ್ಟಿಗೇಷನ್ ಏಜೆನ್ಸಿನೇ. ನಮ್ಮಲ್ಲಿ ಆಗಲಿಲ್ಲ. ಈಗ ಅವನ್ನ ಹಿಡ್ಕೊಂಡು ಬಂದಿದ್ದಾರೆ. ಅವನ್ನ ಹಿಡ್ಕೊಂಡು ಬರಲಿಲ್ಲ, ಅವ್ನು ಬಿಟ್ಬಿಟ್ಟಿದ್ರು, ಅಥವಾ ಅವ್ನು ಸಿಕ್ಕಿಲ್ಲ, ಅವನೆಲ್ಲೋ ದೇಶ ಬಿಟ್ಟು ಹೊಡೋಗಿದ್ದಾನೆ ಬೇರೆ ದೇಶಕ್ಕೆ ಅಂತಂತೆಲ್ಲ ಅಂದರೆ ಆಗ್ಬೋದು. ಆದರೆ ಈಗ ಅವ್ರನ್ನ ಹಿಡ್ಕೊಂಡು ಬಂದಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಆ ತನಿಖೆಯಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಒಂದು ವೇಳೆ ಇವರೇ ಹೇಳಿದಾಗೆ 4 ಜನ ಅವ್ರ ಹಿಂದೆ ಇದ್ದಾರೆ, ಪ್ರಚೋದನೆ ಮಾಡಿದ್ದಾರೆ, ಇವೆಲ್ಲ ನಾನು ಹೇಳೋದಕ್ಕಿಂತ ಇನ್ವೆಸ್ಟಿಗೇಷನ್ ಹೇಳುತ್ತಲ್ವಾ. ಅದರಿಂದ ನಾವೇನಾರು ಒಂದು ಮಾತು ಹೇಳಿದರೆ ಅದನ್ನು ತಿರುಚುವಂಥದ್ದು, ಅದನ್ನು ಮುಖ್ಯಮಂತ್ರಿಗಳ ಮೇಲೆ, ನನ್ನ ಮೇಲೆ ದೂಷಣೆ ಮಾಡ್ತಕ್ಕಂಥದ್ದು, ಅದೆಲ್ಲ ಸರಿ ಕಾಣಿಸೋದಿಲ್ಲ. ವ್ಯವಸ್ಥೆ ಇದೆ, ದೆರ್ ಇಸ್ ಎ ಸಿಸ್ಟಮ್. ಆ ಸಿಸ್ಟಮಿನ ಪ್ರಕಾರ ಹೋಗಬೇಕಾಗಿ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಈಗಾಗಲೇ ಅದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೇವೆ. ಮುಂದೆಯೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇಲಾಖೆಯವರು. ಅಂತಿಮವಾಗಿ ಏನು ಬರುತ್ತೆ ನೋಡೋಣ. ನಿನ್ನೆ ಪ್ರಧಾನಮಂತ್ರಿಗಳನ್ನು ಶನಿ ಅನ್ನುವಂಥ ಪದವನ್ನು ಬಳಕೆ ಮಾಡ್ತಾರೆ ರಮೇಶ್ ಕುಮಾರ್ ಅವರು. ಇಂದಿರಾ ಗಾಂಧಿ ಅವರಿಗೆ ಹೋಲಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇವರಿಗೆ ಶನಿ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ರೀತಿ ರಾಜಕಾರಣ ಈ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಒಂದು ರೀತಿ ಇತ್ತು ರಾಜಕಾರಣ, ಈಗ ಒಂದು ರೀತಿ ಇದೆ. ನಾವು ಕಂಪೇರ್ ಮಾಡೋದಕ್ಕೂ ಆಗೋದಿಲ್ಲ. ಆಧುನಿಕ ಜಗತ್ತಿನಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಇರುತ್ತೆ, ಬೇರೆ ಬೇರೆ ಇಶ್ಯೂಸ್ ಇರುತ್ತೆ, ಬೇರೆ ಬೇರೆ ವಿಚಾರಧಾರೆಗಳಿರುತ್ತೆ, ಬದ್ಧತೆಗಳಿರುತ್ತೆ. ಅದರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೆ. ನಾನೇನು ಹೇಳೋದು ಅಂದರೆ, ಸಾರ್ವಜನಿಕವಾಗಿ ಜನಸಮುದಾಯ ನಮ್ಮನ್ನು ಗಮನಿಸ್ತಾರೆ. ನಾನೇ ಒಂದು ಹೇಳಿಕೆ ಕೊಟ್ಟರೆ ಅದನ್ನು ನೋಡೋದಿಲ್ವಾ? ಖಂಡಿತವಾಗಿ ನೋಡ್ತಾರೆ. ಆವಾಗ ನನ್ನ ವ್ಯಕ್ತಿತ್ವನ ಅದರ ಮೇಲೆ ಅಳಿತಾರೆ. ಸೊ ಈಗ ಯಾರೋ ಒಬ್ಬರು ಒಂದು ಹೇಳಿಕೆ ಕೊಟ್ಬಿಟ್ರು ಒಂದು ಕ್ಷಣಕ್ಕೆ ಖುಷಿಯಾಗಿ ಚಪ್ಪಾಳೆ ತಡ್ತಾರೆ. ನಮಗೆಲ್ಲ ಭಾಷಣ ಮಾಡುವಾಗ ನಾವು ಹೇಳ್ತೇವಲ್ಲ, ಚಪ್ಪಾಳೆ ತಡ್ತಾರೆ, ಶಿಲ್ಲೆ ಹೊಡಿತಾರೆ, ಖುಷಿ ಆಗುತ್ತೆ. ಅಷ್ಟಕ್ಕೆ ನಾವು ಆ ಹೇಳಿಕೆಗಳನ್ನು ಸಮರ್ಥನೆ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನೋಡೋಣ. ನಾನು ಅದೇ ಹೇಳಿದ್ದು, ಜನಸಮುದಾಯ ಮತದಾರರು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅಂಥೇಳಿ ಇವತ್ತು ಈ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ನಾನು ಮೊನ್ನೆ ಕೂಡ ಹೇಳಿದೆ, ಅನೇಕ ಫಲಿತಾಂಶಗಳು ಯಾರೂ ಊಹೆ ಮಾಡಿರೋದಿಲ್ಲ, ಅಂಥ ಫಲಿತಾಂಶಗಳು ಬರುತ್ತೆ ಈ ಬಾರಿ ದೇಶದಲ್ಲಿ ಅಂತ ಹೇಳಿದ್ದೇನೆ. ನೋಡೋಣ, ಕಾಯ್ದು ನೋಡೋಣ. ಸದ್ಯದ ಪರಿಸ್ಥಿತಿಗೆ ಹೇಗಿದೆ ಸರ್ ಟ್ರೆಂಡ್? ನಾವು ರಾಜ್ಯದಲ್ಲಿ 20 ಸೀಟ್ ಮೇಲೆ ಗೆದ್ದಿದ್ದೀವಿ ಅಂತ ಹೇಳಿದ್ದೇವೆ.
ಇಲ್ಲಿವರೆಗೂ ನಮಗೆ ಬಂದಿರತಕ್ಕಂಥ ನಮ್ಮ ಕಾರ್ಯಕರ್ತರುಗಳು ಹೇಳೋವಂಥದ್ದನ್ನು ನಾವು ಗಮನಿಸಿದಾಗ ಅದು ಸಾಧ್ಯತೆ ಇದೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ನಮ್ಮ ವರ್ಕರ್ಸ್ ಈಗ ಫೀಲ್ಡಲ್ಲಿ ಇದ್ದಾರಲ್ಲ, ಅವ್ರಿಗೆ ಗೊತ್ತಾಗುತ್ತೆ, ಸ್ವಲ್ಪ ಪಲ್ಸು ಗೊತ್ತಾಗುತ್ತೆ. ಅದರ ಪ್ರಕಾರ ನಾವು 20 ಮೇಲೆ ಗೆದ್ದೀತೀವಿ ಅಂತ ಇದ್ದೇವೆ. ಸರ್, ಅವರಿಗೆ ಸೋಲಿನ ಭೀತಿಯಿಂದಲೇ ನಿಮ್ಮ ಮೇಲೆ ಈ ರೀತಿಯಾದಂತಹ ಇರ್ಬೋದು, ಅದು ಕೂಡ ಒಂದು ಫ್ಯಾಕ್ಟರ್ ಇರ್ಬೋದು. ನೀವು 20 ಸೀಟ್ ಗೆಲ್ತೀವಿ ಅನ್ನುವಂತಹ ಹೋಪಲ್ಲಿ ಇದ್ದೀರಾ? ಜನ ಗ್ರೌಂಡ್ ಲೆವೆಲ್ ಅಲ್ಲಿ ಆ ರೀತಿಯಾದ ಒಂದು ನೋಡಿ, ರಾಷ್ಟ್ರ ಮಟ್ಟದಲ್ಲಿ 400 ಸೀಟ್ ಗೆದ್ದೀತೀವಿ ಅಂತ ಇದ್ರು, ಅದು ಈಗ ಕಾಣಿಸ್ತಾ ಇಲ್ಲ ಅವರಿಗೆ. ಎಲ್ಲ ಕಡೆನೂ ಕೂಡ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅವರ ಪಾಪ್ಯುಲಾರಿಟಿ ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ಬೆಲೆ ಏರಿಕೆ ಅಷ್ಟೊಂದು ಗಗನಕ್ಕೆ ಹೋಗ್ತಾ ಇದೆ ಅಂದಾಗ ಒಬ್ಬ ಸಾಮಾನ್ಯ ಜನರಿಗೆ ಓಟ್ ಹಾಕೋನಿಗೆ ನಾನು ಬೆಲೆ ಜಾಸ್ತಿ ಆಯಿತು ಅಂದರೆ ಅವನು ಯಾಕೆ ಓಟ್ ಹಾಕ್ತಾನೆ ಹೇಳಿ? ಅವನಿಗೆ ಕಡಿಮೆ ಆಗಬೇಕು, ನನ್ನ ಜೀವನ ನಡಿಬೇಕು ಅನ್ನೋದೇ ಅವನಿಗೆ ಬೇಕಾಗಿರೋದು. ಆ ಆಧಾರದ ಮೇಲೆ ಅದನ್ನೇ ಬೇಸಾಗಿಟ್ಕೊಂಡು ಓಟ್ ಹಾಕ್ತಾನೆ. ಅಂಥದ್ದನ್ನು ನೋಡಿದಾಗ ಅವರ ಪಾಪ್ಯುಲಾರಿಟಿ ಇಡೀ ದೇಶದಲ್ಲಿ ಕಡಿಮೆ ಆಗಿದೆ. ಅವ್ರು ನಿರೀಕ್ಷಿಸಿದ ಮಟ್ಟಕ್ಕಂತೂ ಫಲಿತಾಂಶ ಬರೋದಿಲ್ಲ, ಖಂಡಿತವಾಗಿ ಬರಲ್ಲ. ಅದಕ್ಕೆ ನಾನು ಹೇಳಿದ್ದು, ಕೆಲವು ಕ್ಷೇತ್ರಗಳಲ್ಲಿ ಮತ್ತು ಕೆಲವು ರಾಜ್ಯಗಳಲ್ಲಿ ನಿರೀಕ್ಷೆ ಮಾಡದೇ ಅಂತ ಫಲಿತಾಂಶ ಬರುತ್ತೆ. Brought to you by Vigard.